ಇವಿಎಂ ಮಿಷಿನ್ ಸರಿ ಇಲ್ಲ ಅಂತ ಬಿಜೆಪಿ ಅವ್ರು ಗೆದ್ದಾಗ ಗದ್ದಲ ಮಾಡೋದು, ಕಾಂಗ್ರೆಸ್ದವ್ರು ಗೆದ್ದಾಗ ಮೌನವಾಗಿರೋದು. ಈಗ ತಾವು ಸೋಲ್ತೀವಿ ಅನ್ನೋ ಭಯಕ್ಕೆ ವೋಟರ್ ಲಿಸ್ಟ್ ಸರಿ ಇಲ್ಲ ಅಂತ ಬಿಹಾರದನ್ನ ಮುಂದೆ ವಿಷಯ ತಂದ್ಕೊಳ್ಳೋದು. ಬಿಹಾರದಲ್ಲಿ ಸೋತ ನಂತರ ವೋಟರ್ ಲಿಸ್ಟು ಸರಿ ಇರಲಿಲ್ಲ, ಇವಿಎಂ ಸರಿ ಇರಲಿಲ್ಲ ಅಂತ ಹೇಳೋರೇ ಇವರು ನಿಶ್ಚಿತವಾಗಿ. ಹೀಗೆ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ, ವ್ಯವಸ್ಥೆ ಬಗ್ಗೆ ಒಂದು ಅಶ್ರದ್ಧೆ ಮೂಡುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರದ ಭಾಗವಾಗಿ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕರಾಗಿ ಅವರು ಮಾತನಾಡ್ತಾ ಇದ್ದಾರೆ. ನಾನು ಇದನ್ನು ಉಗ್ರವಾಗಿ ಖಂಡಿಸ್ತೇನೆ, ಇದನ್ನ ನಾನು ವಿರೋಧಿಸ್ತೇನೆ. ಕಾಂಗ್ರೆಸ್, ನಾನು ಅವ್ರ ಬಗ್ಗೆ ಇನ್ನೇನು ಹೆಚ್ಚು ಹೇಳೋದು ಬೇಡ. ನಾನು ರಾಜ್ಯದ ಕಾಂಗ್ರೆಸ್ ಇರಲಿ, ದೇಶದ ಕಾಂಗ್ರೆಸ್ ಅಂತೂ ಎಲ್ಲಿದೆ ಅಂತಲೇ ಹುಡುಕ್ಬೇಕಾದಂತ ಸ್ಥಿತಿ ಇದೆ. ಆದ್ರೆ ಕಾಂಗ್ರೆಸ್ಸು ಕರ್ನಾಟಕವನ್ನ ATM ಮಾಡಿಕೊಂಡು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೆಚ್ಚೋದಕ್ಕೆ ಕಾರಣ ಆಗಿ, ಅಭಿವೃದ್ಧಿಗೆ ಹಣ ಇಲ್ಲದೆ ಇರುವಂತ ಸ್ಥಿತಿಗೆ ಕಾರಣವಾಗಿ, ಅಲ್ಪಸಂಖ್ಯಾತರನ್ನ ಇನ್ನಿಲ್ಲದ ರೀತಿಯಲ್ಲಿ ಓಲೈಕೆಗೆ ಕಾರಣವಾಗಿ ರಾಜ್ಯದ ಜನರ ವಿಶ್ವಾಸವನ್ನ ಸಂಪೂರ್ಣವಾಗಿ ಕಳ್ಕೊಂಡಿದೆ. ಇವಿಎಂ ಮಿಷಿನ್ ಸರಿ ಇಲ್ಲ ಅಂತ ಬಿಜೆಪಿ ಅವ್ರು ಗೆದ್ದಾಗ ಗದ್ದಲ ಮಾಡೋದು, ಕಾಂಗ್ರೆಸ್ದವ್ರು ಗೆದ್ದಾಗ ಮೌನವಾಗಿರೋದು. ಈಗ ತಾವು ಸೋಲ್ತೀವಿ ಅನ್ನೋ ಭಯಕ್ಕೆ ವೋಟರ್ ಲಿಸ್ಟ್ ಸರಿ ಇಲ್ಲ ಅಂತ ಬಿಹಾರದನ್ನ ಮುಂದೆ ವಿಷಯ ತಂದ್ಕೊಳ್ಳೋದು. ಬಿಹಾರದಲ್ಲಿ ಸೋತ ನಂತರ ವೋಟರ್ ಲಿಸ್ಟು ಸರಿ ಇರಲಿಲ್ಲ, ಇವಿಎಂ ಸರಿ ಇರಲಿಲ್ಲ ಅಂತ ಹೇಳೋರೇ ಇವರು ನಿಶ್ಚಿತವಾಗಿ. ಹೀಗೆ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ, ವ್ಯವಸ್ಥೆ ಬಗ್ಗೆ ಒಂದು ಅಶ್ರದ್ಧೆ ಮೂಡುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರದ ಭಾಗವಾಗಿ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕರಾಗಿ ಅವರು ಮಾತನಾಡ್ತಾ ಇದ್ದಾರೆ. ನಾನು ಇದನ್ನು ಉಗ್ರವಾಗಿ ಖಂಡಿಸ್ತೇನೆ, ಇದನ್ನ ನಾನು ವಿರೋಧಿಸ್ತೇನೆ. ಕಾಂಗ್ರೆಸ್, ನಾನು ಅವ್ರ ಬಗ್ಗೆ ಇನ್ನೇನು ಹೆಚ್ಚು ಹೇಳೋದು ಬೇಡ. ನಾನು ರಾಜ್ಯದ ಕಾಂಗ್ರೆಸ್ ಇರಲಿ, ದೇಶದ ಕಾಂಗ್ರೆಸ್ ಅಂತೂ ಎಲ್ಲಿದೆ ಅಂತಲೇ ಹುಡುಕ್ಬೇಕಾದಂತ ಸ್ಥಿತಿ ಇದೆ. ಆದ್ರೆ ಕಾಂಗ್ರೆಸ್ಸು ಕರ್ನಾಟಕವನ್ನ ATM ಮಾಡಿಕೊಂಡು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೆಚ್ಚೋದಕ್ಕೆ ಕಾರಣ ಆಗಿ, ಅಭಿವೃದ್ಧಿಗೆ ಹಣ ಇಲ್ಲದೆ ಇರುವಂತ ಸ್ಥಿತಿಗೆ ಕಾರಣವಾಗಿ, ಅಲ್ಪಸಂಖ್ಯಾತರನ್ನ ಇನ್ನಿಲ್ಲದ ರೀತಿಯಲ್ಲಿ ಓಲೈಕೆಗೆ ಕಾರಣವಾಗಿ ರಾಜ್ಯದ ಜನರ ವಿಶ್ವಾಸವನ್ನ ಸಂಪೂರ್ಣವಾಗಿ ಕಳ್ಕೊಂಡಿದೆ.